ನಮಸ್ಕಾರ ಎಲ್ರಿಗೂ. ಇದು ಮತ್ತೆ ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಅವಾಗೆ ಮಾತಾಡುವ ತಾಕತ್ತಿರಲಿಲ್ಲ ನನಗಷ್ಟಾಗಿ. ಹಾಗೆ ಪುನಃ ಆಸ್ಪತ್ರೆ ಸೇರಿದೆ 22ನೇ ತಾರೀಕು ಫೆಬ್ರವರಿಗೆ. ಫೆಬ್ರವರಿ 23 ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದೇನೆ. ನಿನ್ನೆ ರಾತ್ರಿ ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಜೋರಾಗಿ ಆಗಿ ಹಾರಿಬಲ್ ಪೇನು. ಅರ್ಧ ಗಂಟೆ ಒದ್ದಾಡಿ ಆಂಬ್ಯುಲೆನ್ಸಲ್ಲಿ ಆಸ್ಪತ್ರೆ ಬಂದು ಸೇರಿದೆ ರಾತ್ರಿ 12 ಗಂಟೆಗೆ. ಒಂದು ವಾರದಿಂದ ನೋವಿತ್ತು, ಸಣ್ಣಕ್ಕೆ ನೆಗ್ಲೆಕ್ಟ್ ಮಾಡಿದೆ ಎಂತ ಇರಲಿಕ್ಕಿಲ್ಲ. ಮತ್ತು ನಿನ್ನೆ ಜೋರಾಯಿತು ಆಯಿತಾ, ಸಿಕ್ಕಾಪಟ್ಟೆ ಜೋರಾಗಿ ಹಾರಿಬಲ್ ಪೇನು, ತಡಿಲಿಕ್ಕೆ ಸಾಧ್ಯ ಇಲ್ಲ ರೀ. ಅಂತೂ ಆಸ್ಪತ್ರೆ ಬಂದು ತಲುಪಿದ್ದೇನೆ, ಅಡ್ಮಿಟ್ ಆಗಿದ್ದೇನೆ. ಇವತ್ತು ನಾನು ನನ್ನ ಬರ್ತ್ಡೇಗೆ ಕೇಕ್ ತಂದು ಸೆಲೆಬ್ರೇಟ್ ಮಾಡುವ ಅಂದ್ಕೊಂಡಿದ್ದೆ. ಇಷ್ಟು ವರ್ಷ ಮಾಡಲಿಲ್ಲ, ಈ ವರ್ಷ ಖುಷಿಯಾಗಿ ಸೆಲೆಬ್ರೇಟ್ ಮಾಡುವ ಅಂದ್ಕೊಂಡಿದ್ದೆ. ಆದರೆ ಆಸ್ಪತ್ರೆ ಬಂದು ಮಲಗಿದ್ದೇನೆ ನಾನು. ಬರ್ತ್ಡೇಗೆ ದೇವರು ಕೊಟ್ಟ ಗಿಫ್ಟ್. ಹಾಗೆ ಮೆಡಿಸಿನ್ಸ್ ಎಲ್ಲ, ಇಂಜೆಕ್ಷನ್ನು ಮತ್ತು ಇಂಜೆಕ್ಷನ್ ಬಾಟ್ಲು, ಸಲೈನು ಎಲ್ಲ ಹಾಕಿದ್ರು. ಏನು ಬೇಕು ಅದೆಲ್ಲ ಶುರುವಾಯಿತು ನನ್ನದೇ ಪುನಃ 3 ವರ್ಷದ ಮೇಲೆ. ಆಗ ಇದೇ ಸೀನಾಗಿತ್ತು ನನ್ನದು. ಸ್ಕ್ಯಾನಿಂಗಿಗೆ ಕರ್ಕೊಂಡು ಹೋಗೋದು, ಹಾಸ್ಪಿಟ್ಲ್ ಬಟ್ಟೆ ಹಾಕ್ಕೊಂಡು ವೀಲ್ ಚೇರಲ್ಲಿ ಕರ್ಕೊಂಡು ಹೋಗೋದು. ಒಬ್ಬರು ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಹಾಗೆ ಕರ್ಕೊಂಡು ಹೋಗೋದು, ಸ್ಕ್ಯಾನಿಂಗ್ ಮಾಡಿಸೋದು, ಮೆಡಿಸಿನ್ ಹಾಕೋದು, ಆ ಇಂಜೆಕ್ಷನ್ನು ಚುಚ್ಚೋದು, ಹೀಗೆ ಅವಸ್ಥೆ ಗೊತ್ತಾಯ್ತಾ. ಇದನ್ನು ನೋಡಿ ತಿಂಗಳಾನುಗಟ್ಟಲೆ ಅಲ್ಲೇ ಇರ್ತಿದೆ. ಲಾಸ್ಟ್ ಟೈಮು ದೊಡ್ಡ ಕರುಳಿನ ಸರ್ಜರಿ ಆದಾಗ 1.5 ತಿಂಗಳಿದ್ದೆ. ಈಗ ಅದೇನೋ ಬಾಟ್ಲಲ್ಲಿ ಔಷಧಿ ಹಾಕಿ ಕೊಡ್ತಾರೆ, 1 ಲೀಟ್ರು ಕುಡಿದು. ಆಮೇಲೆ ಎನಿಮಾ ಅಂತೆಲ್ಲ ಕೊಡ್ತಾರೆ. ಸಿಟಿ ಸ್ಕ್ಯಾನ್ ಡೀಪಾಗಿ ಮಾಡ್ತಾರೆ, ಸಾದಾ ಸ್ಕ್ಯಾನಿಂಗ್ ಅಲ್ಲ ನನ್ನದು. ಕರುಳೆಲ್ಲ ಒಳಗೆ ನೋಡಬೇಕು. ನನಗೆ ಕರುಳಿಂದ ದೊಡ್ಡ ಪ್ರಾಬ್ಲಮ್ ಅಲ್ಲ. ಹಾಗೆ ತುಂಬ ಅಳು ಬರ್ತಿದೆ. ಹೊಟ್ಟೆ ಬೇರೆ ಒಂದು ಕಡೆ ತುಂಬ ನೋಯ್ತಿತ್ತು. ಹಿಂದಿನ ದಿನ ಹೊಟ್ಟೆ ನೋವು, ಹಾರಿಬಲ್ ಹೊಟ್ಟೆ ನೋವು ಬಂದದ್ದಲ್ವ ನಾನು. ಹಾಗೆ ನಂದು ಡೀಪ್ ಸ್ಕ್ಯಾನಿಂಗ್ ಅಂದರೆ ತುಂಬ ಪ್ರೊಸೀಜರ್ ಇರ್ತದೆ. ಒಟ್ರಾಶಿ ಸಿಟಿ ಸ್ಕ್ಯಾನ್ ಅಲ್ಲ, ಕರುಳ ಒಳಗೆಲ್ಲ ಏನಾಗಿದೆ, ಏನು ಕತೆ ಎಲ್ಲ ನೋಡಬೇಕಲ್ವ. ಹಾಗೆ ಅಂತೂ ಮುಗಿಸಿದೆ. ತುಂಬ ಅಂದರೆ ತುಂಬ ಕಷ್ಟ ಆಗೋಯಿತು. ಹೋಗುವಾಗ ಮತ್ತು ಅಲ್ಲಿ ಕೂತಾಗ ವೀಡಿಯೋ ಮಾಡಿಕೊಂಡೆ, ಬರುವಾಗ ನನಗೆ ವೀಡಿಯೋ ಕೂಡ ಮಾಡೋದು ಬೇಡ, ಎಂತ ಬೇಡ, ಜೀವ ಯಾಕಿದೆ ಅನ್ನೋ ಅಷ್ಟಾಯಿತು. ಸ್ಕ್ಯಾನಿಂಗ್ ರೂಮಲ್ಲಿ ನಾನು ಅದೇ ಹೇಳ್ಕೊಂಡಿದ್ದೆ, ಇದೆಲ್ಲ ಅವಸ್ಥೆಗಿಂತ ಜೀವ ಹೋದರೆ ಒಳ್ಳೆಯದಿತ್ತು ನಂದು ಅಂತ. ಅಷ್ಟು ಕಷ್ಟ ಆಗಿದೆ ನನಗೆ. ಯಾಕಂದರೆ ಸಿಕ್ಕಾಪಟ್ಟೆ ಹೊಟ್ಟೆ ನೋವಿರುವಾಗ ಎನಿಮಾ ಎಲ್ಲ ಕೊಟ್ಟರೆ, ಕುಡಿಲಿಕ್ಕೆಲ್ಲ ಕೊಟ್ಟರೆ, ಹೊಟ್ಟೆ ತುಂಬಿಸಿ ಶ್ವಾಸ ಇಟ್ಕೊಂಡು ಸ್ಕ್ಯಾನಿಂಗ್ ಮಾಡೋದಂದರೆ ಅದರಷ್ಟು ಹಿಂಸೆ ಯಾವುದಿಲ್ಲ. ಅಂಥ ಅವಸ್ಥೆಯಲ್ಲಿ ಕಳೆದು ಬಂದಿದ್ದೇನೆ ನಾನು. ಹಾಗೆ ನನಗೆ ಇದೆಲ್ಲ ಬೇಡ ಅಂತಲೇ ನಾನು ಆ್ಯಕ್ಚುಲಿ 3 ವರ್ಷದಿಂದ ಚೆಕಪ್ಪಿಗೆ ಹೋಗಿರಲಿಲ್ಲ, ಫಾಲೋಅಪ್ಪಿಗೆ ಹೋಗಿರಲಿಲ್ಲ. ತಿಂಗಳಾನುಗಟ್ಟಲೆ ಒಂದು ಹಾಸ್ಪಿಟ್ಲಲ್ಲಿ ಕೂತು ಇದೆಲ್ಲ ಅವಸ್ಥೆಗಳನ್ನು ಕಾಣ್ತಾ ಇದ್ದರೆ ಮನುಷ್ಯನ ಮನಸ್ಥಿತಿ ಏನಾಗಿರುತ್ತೆ ಅದು ನನಗೇ ಗೊತ್ತು. 1, 2, 3 ದಿನ, 4 ದಿನ, 1 ವಾರ ಇದ್ದರೆ ಅಂತ ಟೈಮ್ ಹೋಗುತ್ತೆ. ತಿಂಗಳಾನುಗಟ್ಟಲೆ ಕೂತು ನಾನು ಎಂತೆಲ್ಲ ನರಕ ಅನುಭವಿಸಿದ್ದೇನೆ. ನನ್ನನ್ನು ನಾನು ಒಂದು ಬದುಕಿಸಿಕೊಳ್ಳಲಿಕ್ಕೆ, ನನ್ನನ್ನು ನಾನು ಒಂದು ಮನೆಗೆ ವಾಪಸ್ ಬರಲಿಕ್ಕೆ ನಾನು ಇಲ್ಲಿ ಬಂದು ಎಂತೆಲ್ಲ ಹರಸಾಹಸ, ಎಂಥ ನರಕ ಕಂಡಿದ್ದೇನೆ ನನಗೇನೆ ಗೊತ್ತು. ಡಾಕ್ಟ್ರುಗಳಾದರೂ ಏನು ಮಾಡ್ತಾರೆ ಪಾಪ, ಮೆಡಿಸಿನ್ ಕೊಡ್ತಾರೆ, ನನ್ನನ್ನು ಹುಷಾರು ಮಾಡೋಕ್ಕೆ ನೋಡ್ತಾರೆ. ಆದರೆ ನಮ್ಮ ದೇಹ ಅದನ್ನೆಲ್ಲ ತಡ್ಕೊಳ್ಳುವಾಗ ಎಂಥ ಯಾತನೆ ಆಗುತ್ತೆ, ಎಂಥ ಅವಸ್ಥೆ ಆಗುತ್ತೆ ಅಂತ ನನ್ನಂಥವಳಿಗೆ ಗೊತ್ತು. ಇಲ್ಲಿ ಕೂತು ಆರಾಮಕ್ಕೆ ಆಸ್ಪತ್ರೆಗೆ ಹೋಗಿ ಪದೇ ಕೂತ್ಕೋತಾಳೆ, ಬಂದರೆ ಹೋಗೋದೇ ಇಲ್ಲ ಅಂತ. ಇಲ್ಲಿ ಕೆಲವರು 1-2 ಜನ ಮನಸ್ಥಿತಿ ಕೆಟ್ಟ ಇರೋರು ಹೇಳ್ತಾರಲ್ವ, ಹಾಗೆ ನಮ್ಮಲ್ಲಿ ಅಲ್ಲಿ ಲೋಕಲಲ್ಲೂ ಏನಾರು ಒಂದು ಹೇಳ್ತಾರಲ್ಲ, ಆಸ್ಪತ್ರೆಗೆ ಹೋಗೋದೊಂದು ಚಟ. ನೋಡಿ ಹೀಗೆಲ್ಲ ಚುಚ್ಚಿ ಕ್ಯಾನುಲ್ ಹಾಕುವಾಗ ಉಂಟಲ್ಲ, ಇಂಜೆಕ್ಷನ್ ಚುಚ್ಚಿ ಬಾವು ಬಂದಿರ್ತದೆ ನನಗೆ, ಗೊತ್ತಾಯ್ತಾ. ನಾನು ಅದಕ್ಕೋಸ್ಕರನೇ ಈ ಸಲ ವೀಡಿಯೋ ಮಾಡ್ಕೊಂಡದ್ದು. ಗೊತ್ತಿರಬೇಕು, ನೋಡಬೇಕು ನಮ್ಮ ಸ್ಥಿತಿ ಅಂತ. ಈ ಚುಚ್ಚಿ ಒಂದು ಒಪ್ಪತ್ತಿಗೆ ನನಗೆ ಬಾವು ಬಂದಿರುತ್ತೆ. ಪುನಃ ಸ್ವೆಲ್ಲಿಂಗ್ ಬಂದರೆ ಅಲ್ಲಿ ಇನ್ಫೆಕ್ಷನ್ ಆಗುತ್ತೆ ಅಂತ ಮತ್ತೊಂದು ಕಡೆ ಚುಚ್ಚಿರ್ತಾರೆ. ನನಗೆ ವೇನು ಸರಿ ಸಿಗೋದಿಲ್ಲ, ಗೊತ್ತಾಯ್ತಾ. ಈಗ ಎಷ್ಟು ಗಂಟೆ ನೋಡಿ,
ರಾತ್ರಿ ಹಗಲು ಇಂಜೆಕ್ಷನ್ ಬಾಟ್ಲುಗಳು, ಸಲೈನ್ ಬಾಟ್ಲುಗಳು ಚೇಂಜ್ ಮಾಡ್ತಾ ಇರ್ತಾರೆ. ನಿದ್ದೆ ಇರಲ್ಲ ಆಯಿತಾ. ಅದರದ್ದು ಅಲುಗಾಡಿಸ್ದೆ ಕೈ ಇಟ್ಕೊಂಡಿರಬೇಕು, ಇಲ್ಲದಿದ್ದರೆ ಮತ್ತೆ ಸ್ವೆಲ್ಲಿಂಗ್ ಬರ್ತದೆ. ಎಂಥ ಅವಸ್ಥೆಯಲ್ಲಿ ದಿನಗಳನ್ನು ಕಳೀತೇನೆ. ಒಂದು ಕಡೆ ಹೊಟ್ಟೆ ನೋವು ಅಂದರೆ ಹೊಟ್ಟೆ ನೋವು ಸ್ಟಾರ್ಟ್ ಆಗಿದೆ, ಕೂರೋಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ. ನೋಡಿದರೆ ಗೊತ್ತಾಗುತ್ತಲ್ವ ನನ್ನ ಒಂಥರ ಹೊಟ್ಟೆ ನೋವು, ಅದು ಸೊಂಟದಿಂದ ಬರ್ತಾಯಿದೆ. ಎಂಥ ಕತೆ ಗೊತ್ತುಂಟ ನನ್ನದು. ಕೈಯೆಲ್ಲ ನೋಯ್ತಾ ಇದೆ ನನಗೆ ಸಲೈನ್ ಇಟ್ಕೊಂಡು. ಯಾರಿಗೆ ಬೇಕು ಈ ಅವಸ್ಥೆ ಅಲ್ವಾ. ಹಾಗೆ ನೋಡಿ, ಹೊರಗಡೆ ಎಲ್ಲ ಯಾರಿಲ್ಲ, ರೋಡಲ್ಲಿ ಎಲ್ಲ ಮಲಗಿದ್ದಾರೆ. ಎಲ್ಲೋ ಒಂದೆರಡು ವೆಹಿಕಲ್ ಓಡಾಡ್ತಿದೆ ಅಷ್ಟೇ. ಹಾಗೆ ಹೊರಗಡೆ ಕಿಟಕಿಯಲ್ಲಿ ನೋಡೋದು, ಬೆಳಗ್ಗೆ ಮುಂಚೆ ಇದು ಆ್ಯಕ್ಚುಲಿ. ಹೆಚ್ಚಿನ ಜನರು ಯಾರೂ ಓಡಾಡ್ತಾ ಇಲ್ಲ, ಎಲ್ಲ ಚೆಂದ ನಿದ್ದೆ ಮಾಡಿ ಎದ್ದಿರ್ತಾರೆ ಅವರವರ ಮನೆಯಲ್ಲಿ. ಬೆಳಗಿನ ಕೆಲಸ, ತಿಂಡಿ, ಅದು ಇದು. ನಾನು ಆಸ್ಪತ್ರೆಯಲ್ಲಿ ಕೂತ್ಕೊಂಡು ನೋಡೋದು. ಇದ್ದದ್ರಲ್ಲೇ ಸ್ವಲ್ಪ ಚೇಂಜಸ್ ಕಾಣಬೇಕಂದ್ರೆ ಕಿಟಕಿಯಿಂದ ನೋಡಬೇಕು. ಚೇಂಜ್ ಅಂತ ಆಗಲ್ಲ. ಆಗ ಏನಾಗುತ್ತೆ, ಹೊರಗಡೆ ಪ್ರಪಂಚ ಹೇಗಿರುತ್ತೆ, ಕೆಲವರು ಎಷ್ಟೊಂದು ಓಡಾಡ್ಕೊಂಡಿರ್ತಾರೆ, ಅದು ಇದು ಹೋಟೆಲ್ಲು ಅದು ಇದು ತಿಂದ್ಕೊಂಡು ಉಣ್ಕೊಂಡು ಆರಾಮಾಗಿ ಮನೆಯಲ್ಲೇ ಅದು ಇದು ಮಾಡ್ಕೊಂಡು ತಿಂದ್ಕೊಂಡು. ನನ್ನ ಅವಸ್ಥೆ ಈಗ ನೋಡಿಟ್ಟು ಪುನಃ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಬೇರೆ ಒಂದು ಸ್ಕ್ಯಾನಿಂಗಿಗೆ. ಲಿಫ್ಟಲ್ಲಿ ಕೂತಾಗ ತೆಗೆದದ್ದು, ಫುಲ್ ವೀಡಿಯೋ ಮಾಡ್ಕೊಂಡಿಲ್ಲ, ಅಲೋ ಇಲ್ಲ ಅಲ್ಲಿ. ಆದರೂ ಕೂಡ ನನ್ನನ್ನು ನಾನು ತೋರಿಸ್ಕೊಳ್ಬೇಕು. ಈ ರೀತಿಯಂಥ ಅವಸ್ಥೆಯಲ್ಲಿ ಕಳೆದು ಬಂದಿರ್ತೇನೆ ಅಂತ ಗೊತ್ತಾಗಬೇಕಲ್ವ. ಕೆಟ್ಟ ಬಾಯಿಗಳಿಗೆ, ಕೆಟ್ಟ ಮನಸ್ಥಿತಿ ಇರೋರಿಗೆ, ಆಡಿಕೊಂಡು ನಗೋವರಿಗೆ, ಗೇಲಿ ಮಾಡೋರಿಗೆ ಗೊತ್ತಾಗಬೇಕು. ನಾವಲ್ಲಿ ಹೋಗಿ ಕೂತು ಎಂಥ ಅವಸ್ಥೆಯಲ್ಲಿರ್ತೇವೆ. ಇದೇ ಚೇರು ನೋಡಿ ನನ್ನ ಕರ್ಕೊಂಡು ಬಂದದ್ದು. ಈಗ ಪುನಃ ನಾನು ಕಾಯ್ತಾ ಇದ್ದೇನೆ ಮತ್ತೊಂದು ಕಡೆ. ಕೂರೋಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ, ಅಳುವೇ ಬರ್ತಿದೆ. ಆದರೂ ಕೂಡ ಮಾಡಿಸ್ಕೋಬೇಕಲ್ವ ಟೆಸ್ಟ್ಗಳನ್ನು. ಅದೇನು ಈಸಿ ಇರುತ್ತಾ ಹೊಟ್ಟೆ ನೋವು ಹೊತ್ಕೊಂಡು ಟೆಸ್ಟ್ಗಳನ್ನು ಮಾಡ್ಕೊಳ್ಳೋದು. ಹಾಗೆ ಮನುಷ್ಯ ಆಸ್ಪತ್ರೆಗೆ ಹೋಗಿ ಸೇರಿದರೆ ಅದು ಯಾವ ಹೈಫೈ ಆಸ್ಪತ್ರೆಯಲ್ಲಿ, ಸಾದಾ ಆಸ್ಪತ್ರೆಯಲ್ಲಿ ಆರಾಮಾಗಿ ಬಿದ್ಕೊಳ್ತಾರೆ ಪೇಷಂಟು, ಆರಾಮಲ್ವಾ ಅಂತ ನೋಡೋರಿಗೆ ಕಾಣಿಸುತ್ತೆ. ಆದರೆ ಆ ಕಾಟ್ ಮೇಲೆ ಮಲಗಿ ಈ ಕ್ಯಾನುಲ ಚುಚ್ಚಿಸ್ಕೊಂಡು, ಆ ಸೂಜಿ ಅದು ಇದು ಚುಚ್ಚಿಸ್ಕೊಂಡು, ಆ ಸಲೈನು, ಇಂಜೆಕ್ಷನ್ ಬಾಟ್ಲುಗಳು, ಆ ಟೆಸ್ಟ್ಗಳು, ಆ ನರಕವನ್ನು ಅನುಭವಿಸಿದವರಿಗೆ ಗೊತ್ತು ಆಯಿತಾ. ಅದು ಯಾರಿಗೂ ಸಹ ಅರ್ಥ ಆಗಲ್ಲ. ನೋಡಿ, ಸ್ವೆಲ್ಲಿಂಗ್ ಬಂದಿದೆ, ಪುನಃ ತೆಗೆದ್ರು. ನಾನು ಹೇಳಲಿಲ್ವಾ, ಇದು 2ನೇ 3ನೇ ದಿನದ ಕತೆ ನಂದು. ಇಲ್ಲೆಲ್ಲ ಬಾವು ಬಂದಿದೆ, ಅಲ್ಲಿ ಬಾವು ಬಂದಿದೆ, ಇಲ್ಲಿ ಬಾವು ಬಂದಿದೆ. ಬಾವು ಬಂದರೂ ಕೂಡ ಡೇಂಜರ್ ಅಲ್ವಾ. ಹಾಗೇನು ರಾತ್ರಿ ಹಗಲು ನಿದ್ದೆ ಇಲ್ಲ ನನಗೆ. 3-4 ದಿನ ಹೊಟ್ಟೆಗೂ ಏನೂ ಕೊಡಲಿಲ್ಲ, ಕಂಡಪಟ್ಟೆ ಹೊಟ್ಟೆ ನೋವಿತ್ತಲ್ವ. ಹಾಗೆ ಮೆಡಿಸಿನೆಲ್ಲ ಹಾಕ್ತಾರಲ್ವ, ಕೆಲವೊಂದು ಮೆಡಿಸಿನಿಗೆ ಹೊಟ್ಟೆಗೆ ಏನೂ ಕೊಡಲ್ಲ, ಅದೆಲ್ಲ ಒಳಗೆಲ್ಲ ಹೋಗಿ ಎಲ್ಲ ಹುಷಾರಾಗಬೇಕಲ್ವ. ಹಾಗೆ ಅದಕ್ಕೋಸ್ಕರ ಅದೆಲ್ಲ ಕೊಟ್ಟಿರಲ್ಲ. ಉಪವಾಸದಲ್ಲೇ ಇದ್ದೇನೆ. ಸಲೈನಿಂದ ಇದೆಲ್ಲ ಮೆಡಿಸಿನಿಂದ ಸ್ವಲ್ಪ ಏನೋ ನನಗೆ ಇದಾಗಲ್ಲ. ಇಲ್ಲದಿದ್ದರೆ ಎದ್ದು ಕೂತ್ರೆ ತಲೆ ತಿರುಗ್ದಂಗೆ ಆಗುತ್ತೆ, ಕಣ್ಣು ಕತ್ತಲೆ ಬರುತ್ತೆ ಆಯಿತಾ. ತಲೆನೋವು ಒಂದು ಕಡೆ, ಸಿಕ್ಕಾಪಟ್ಟೆ ಸೈನಸ್ಸು, ತಲೆನೋವು, ಇದೆಲ್ಲ ಅವಸ್ಥೆ ಉಂಟಾಯ್ತಾ. ಚಂದವ ಹೀಗೆ ಕೂತ್ಕೊಳ್ಳೋದು. ಸ್ವಲ್ಪ ಹೊರಗಡೆ ಬರೋಣ ಅಂದರೆ ಓಡಾಡೋಕ್ಕೂ ಆಗಲ್ಲ ಆಯಿತಾ. ಒಟ್ರಾಶಿ ಯಾರ್ದು ಒಂದು ವಿಷಯ ಬೇಡ, ಏನು ಬೇಡ, ಸಾಕಪ್ಪ ಸಾಕಂತ ಆಯಿತು. ಹಾಗೆ ನೋಡಿ, ಸೂರ್ಯ ಮುಳುಗ್ತಾನೆ ಹೇಳ್ತಾನೆ, ಮುಳುಗ್ತಾನೆ ಹೇಳ್ತಾನೆ ಪುನಃ. ಹಾಗೆ ನನ್ನ ಜೀವನ ಹಾಗೆ ಆಗಿದೆ ಅಲ್ವಾ ಅಂತ ಆಯಿತು ನನಗೆ ಸೂರ್ಯನ ನೋಡಿ. ಆಸ್ಪತ್ರೆಗೆ ಬರ್ತೇನೆ, ಪುನಃ ಸರಿಯಾಗೋಕ್ಕೆ ಏನೋ ಹೊರಗಡೆ ಜೀವನಕ್ಕೆ ಅಲ್ಲೇ ಇರುವ ಅದನ್ನು ಜೀವನ ನಡೆಸುವಂತ ನೋಡ್ತೇನೆ. ಪುನಃ ಆಸ್ಪತ್ರೆಗೆ ಬರ್ತೇನೆ, ಪುನಃ ಜೀವನ ನಡೆಸುವಂತ. ಹಾಗೆ ಸೂರ್ಯ ಮುಳುಗಿದ ಹಾಗೆ ನಾನು ಆಸ್ಪತ್ರೆ ಬಂದು ಸೇರಿದೆ. ಪುನಃ ಹೋಗಬೇಕು ಹೊರಗೆ. ಹಾಗೆ ನನಗೆ ಯಾಕೆ ಆ ರೀತಿ ಹೊಟ್ಟೆ ನೋವು ಬಂತು, ಏನು ಕತೆ ಆಗಿತ್ತು, ಹೇಗೆ ಆಸ್ಪತ್ರೆಯಿಂದ ಅದೆಲ್ಲ ಅವಸ್ಥೆಗಳನ್ನು ದಾಟಿ ಬಂದೆ, ಅದೆಲ್ಲ ವಿಷಯವನ್ನು ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೇನೆ. ವಿಡಿಯೋ ಲೆಂತಿ ಆಗುತ್ತೆ. ಹಾಗಾಗಿ ಹೀಗೆ ದಿನಗಳನ್ನು ಕಳೆದು ಏನೆಲ್ಲ ಅವಸ್ಥೆ ಇರುತ್ತೆ ಅಂತ ಬಂದವರಿಗೇನೆ ಗೊತ್ತಾಗಿರುತ್ತೆ. ಯಾರಿಗೂ ಏನು ಹೀಗೆಲ್ಲ ಆಡ್ಕೊಳಕ್ಕೆ ಹೋಗಬೇಡಿ. ನಮ್ಮಂಥವರಿಗೆ, ಆಸ್ಪತ್ರೆ ಸೇರಿದವರಿಗೆ, ಆಸ್ಪತ್ರೆಗೆ ಹೋಗೋ ಚಟ, ಆಸ್ಪತ್ರೆಗೆ ಹೋದರೆ ಬರೋದೇ ಇಲ್ಲ. ಅಲ್ಲಿದ್ದವರಾಗಲಿ ಹೊರಗಿದ್ದವರಾಗಲಿ ನಾವು ಚಂದದಲ್ಲಿ ಕೂತಿರಲ್ಲ, ಎಂಜಾಯ್ ಮಾಡ್ತಾ ಇರಲ್ಲ, ಇಂಥ ಅವಸ್ಥೆಯಲ್ಲಿ ಕಳೀತಾ ಇರ್ತೇವೆ. ಹಾಗಾಗಿ ಪೇಷಂಟ್ಗಳಿಗೆ ದಯವಿಟ್ಟು ಯಾರು ಇಂಥದ್ದೆಲ್ಲ ಮಾತಾಡೋಕ್ಕೆ ಹೋಗಬೇಡಿ ಆಯಿತಾ.
ಅಂಥ ಪಾಪ ಕರ್ಮ ಕಟ್ಕೊಬಿಡ್ತೀರಾ ನೀವು ಇಂಥದ್ದೆಲ್ಲ ಮಾತಾಡಿದರೆ. ಯಾಕಂದರೆ ಪೇಷಂಟ್ ಆಗಿ ನೋಡಬೇಕು ಪೇಷಂಟಿನ ಕತೆ ಹೇಗಿರುತ್ತೆ ಅಂತ. ಆರೋಗ್ಯ ಸರಿ ಇದ್ದವರಿಗೆ ಏನೇನೂ ಅರ್ಥ ಆಗಲ್ಲ. ತಿನ್ನೋದು, ಉಣ್ಣೋದು, ತಿರುಗೋದು, ಎಂಜಾಯ್ ಮಾಡೋದು, ಟೂರು, ಟ್ರಿಪ್ಪು ಆಡೋದು ಇಷ್ಟೇ ಕಂಡವರಿಗೆ ನಯಾ ಪೈಸೆ ನಮ್ಮ ಅವಸ್ಥೆ ಗೊತ್ತಿರಲ್ಲ. ಆಯಿತಾ? ಏನು ನಾಟಕ ಮಾಡ್ತಾಳೆ ಅಂತಾರೆ. ಇದೆಲ್ಲ ನಾಟಕವ ಮಾರೇರಿ. ಹೀಗೆ ಬಂದು ಇಲ್ಲಿ ದುಡ್ಡು ಖರ್ಚು ಮಾಡಿ ಕುತ್ಕೊಂಡು ಈ ರೀತಿ ಕೈಗೆ ಚುಚ್ಚಿಸ್ಕೊಂಡು ಮೆಡಿಸಿನ್ ಸೈಡ್ ಎಫೆಕ್ಟು, ಯಮ ಯಾತನೆ, ನರಕದ ನೋವು ಅನುಭವಿಸ್ತಾ ನಾವೇನು ನಮಗೆ ಎಂಜಾಯ್ಮೆಂಟ್ ಇರುತ್ತಾ ಇಲ್ಲಿ? ನಾಟಕ ಮಾಡಿಕೊಂಡು ಇದೆಲ್ಲ ನಮಗೆ ತಗೊಂಡು ನಮಗೆ ಏನು ಸಿಗತ್ತೆ ಹೇಳಿ ಅಲ್ವಾ? ಏನಾದರೂ ಖುಷಿ ಇದೇನಾದ್ರು ಸಿಗತ್ತೆ, ಏನಾದ್ರು ಲಾಭ ಇದೆ ಅಂದರೆ ನಾಟಕ ಮಾಡ್ತಾಳೆ ಅಂತ ಅಂದ್ಕೋಬೋದು. ಈ ಅವಸ್ಥೆಗಳಿಗೆ ನಮಗೆ ನಾಟಕ ಮಾಡಿ ಅಲ್ಲಿ ಕುತ್ಕೋಬೇಕಾ? ಹೀಗೆಲ್ಲ ಹೇಳಿದ್ದಕ್ಕೆ ನಾನೊಂದು 3-3.5 ವರ್ಷ ಫಾಲೋ ಬರಲಿಲ್ಲ, ಚೆಕಪ್ಪಿಗೆ ಬರಲಿಲ್ಲ. ಈಗ ಅನಿಸುತ್ತೆ ನಾನು ಕಂಡವರ ಮಾತಿಗೆ ಬೆಲೆ ಕೊಟ್ಟದ್ದು ನನ್ನದೇ ತಪ್ಪು ಅಂತ. ನಾನು ನನಗೆ ಬೇಕಾಗಿ ಎಲ್ಲ ಚೆಕಪ್ ಆಗಲಿ ಅದು ಇದಾಗಲಿ ಆಸ್ಪತ್ರೆಗೆ ಬಂದು ಮಾಡಿ ಹೋಗಿ ನನ್ನ ಬಗ್ಗೆ ನಾನು ಗಮನ ಕೊಡೋದು ಬಿಟ್ಟು ಬೇರೆಯವರ ಮಾತಿಗೆ ಯಾಕೆ ಗಮನ ಕೊಟ್ಟೆ ಅಂತ ಆಗತ್ತೆ ನನಗೆ ಅಲ್ವಾ? ಆಡುವವರ ಬಾಯಿಯನ್ನು ಮುಚ್ಚಿಸಲಿಕ್ಕೆ ಸಾಧ್ಯವೇ ಇಲ್ಲ ನೋಡಿ ಅಲ್ವಾ? ನೆಕ್ಸ್ಟ್ ನನಗೇನಾಗಿತ್ತು, ಯಾಕೆ ಅಡ್ಮಿಟ್ ಆದೆ, ಏನು ಕತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.